ಯುನೈಟೆಡ್ ಸ್ಟೇಟು ಆಲ್ರೆಡಿ ಇಸ್ರೇಲ್ಗೆ ಸಪೋರ್ಟ್ ಅಂತ ಘೋಷಣೆ ಮಾಡಾಗಿದೆ. ಇಸ್ರೇಲ್ ವಿರುದ್ಧ ನಿಮ್ಮ ಯಾವುದೇ ದಾಳಿಯನ್ನು ನಾವು ಸಹಿಸುವುದಿಲ್ಲ, ನಾವು ಇಸ್ರೇಲ್ ಪರವಾಗಿದ್ದೀವಿ ಅಂಥೇಳಿ. ಇಸ್ರೇಲ್ ಮತ್ತು ಅಮೇರಿಕದ ಆ ಬಂದೂಕು ಮಾಫಿಯಾದ ಕಥೆಗಳು ದೊಡ್ಡ ಮಟ್ಟದಲ್ಲಿದೆ, ಅದು ಇನ್ನೊಂದು ಸಲ ಮಾತಾಡೋಣ. ಅವರು ಸಂಪೂರ್ಣವಾಗಿ ಇಸ್ರೇಲ್ನ ಪರವಾಗಿ ನಿಂತಿದ್ದಾರೆ. ಈ ಕಡೆ ರಷ್ಯಾ ಇರಾನ್ ಪರವಾಗಿ ನಿಲ್ಲುತ್ತೆ. ಈಗಿಂದನೇ ಅಲ್ಲ, 1917ರಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರು ಒಂದು ರಹಸ್ಯ ಒಪ್ಪಂದ ಮಾಡಿಕೊಂಡು ಅರಬ್ಬರಿಗೆ ಮೋಸ ಮಾಡೋಕ್ಕೆ ಹೊರಟ್ರಲ್ಲ, ಅದನ್ನು ಅವತ್ತು ಬಯಲಿಗೆಳೆದಿದ್ದೇ ಇದೇ ಬೋಲ್ಶೆವಿಕರು, ಇದೇ ರಷ್ಯಾ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಮೂರನೇ ಮಹಾಯುದ್ಧ ನಡಿಬಹುದಾ ಅನ್ನುವ ಅನುಮಾನ ದಟ್ಟವಾಗಿದೆ. ನಡೆಯಲೂಬಹುದು, ನಡೆಯದೇ ಇರಲೂಬಹುದು. ನಡೆಯುವ ಸಾಧ್ಯತೆ ಹೆಚ್ಚಿದೆ, ನಡೆಯದಿರುವ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತ ಮಾತ್ರ ನಾವು ಹೇಳ್ಬೋದೇ ವಿನಃ ಯುದ್ಧ ಆಗದಿರಲಿ ಎಂದು ಪ್ರಾರ್ಥಿಸುವ, ಯುದ್ಧ ಆಗದಿರಲಿ ಎಂದು ಪ್ರಾರ್ಥಿಸೋಣ ಅಷ್ಟೇ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಬಹುಶಃ ಸಾಧ್ಯ. ಯಾಕಂದರೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಿದ್ದಾಗ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಿದ್ದಾಗ ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ಯುದ್ಧ ಸದೃಶ್ಯ ವಾತಾವರಣ ನಿರ್ಮಾಣ ಆದಾಗ ನಾವು ಕ್ಯಾಲ್ಕುಲೇಷನ್ ಹಾಕ್ತಾ ಕೂತಿದ್ದು ಯಾರು ಗೆಲ್ಲಬಹುದು, ಯಾರು ಸೋಲಬಹುದು, ಯಾರ ಹತ್ರ ಹೆಚ್ಚಿನ ವೆಪನ್ಸ್ ಇದೆ, ಮಾರಕಾಸ್ತ್ರಗಳಿದ್ದಾವೆ, ಪರಮಾಣುಗಳಿದ್ದಾವೆ, ಯಾರನ್ನು ಹೊಸಕ್ಕೆ ಹಾಕಬಹುದು, ಯಾರು ಗೆಲ್ಲಬೇಕು, ಯಾರು ಸೋಲಬೇಕು, ಅಷ್ಟೇ ಯೋಚನೆಯನ್ನು ನಾವು ಮಾಡ್ತಾ ಬಂದ್ವಿ. ಮತ್ತು ಈ ಯುದ್ಧ ಶುರುವಾಗಿರುತ್ತೆ, ಅಲ್ಲೆಲ್ಲೋ ಒಂದು ಕಡೆ ಬೆಂಕಿಯ ಕಿಡಿ ಬಿದ್ದಿರುತ್ತೆ, ಅದು ಜ್ವಾಲೆಯಾಗಿ ಒಂದು ದಿನ ನಮ್ಮ ಮನೆ ಹೊಸ್ತಲನ್ನು ಮುಟ್ಟುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ಲ. ನಮಗೆ ರೋಮಾಂಚನ ಬೇಕು, ರೋಚಕ ಕಾದಾಟಗಳು. ಲೈಫ್ ಅಂದರೆ ಹಾಗೆ ಅಲ್ವಾ, ಫುಲ್ ಎಕ್ಸೈಟ್ ಆಗ್ತಾ ಇರಬೇಕು, ಥ್ರಿಲ್ ಇರಬೇಕು. ಈ ಥರ ಯೋಚನೆ ಮಾಡೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಭೂಪಟದಿಂದನೇ ಆ ದೇಶವನ್ನು ಅಳಿಸಿ ಹಾಕುತ್ತೇವೆ, ಭೂಪಟದಿಂದ ಆ ದೇಶವನ್ನು ನಾಶ ಮಾಡುತ್ತೇವೆ, ಈ ಥರದ ಒಣ ಸಂಭ್ರಮದಲ್ಲೇ ಕಾಲ ಕಳೆಯೋರು. ಹಾಗಾಗಿ ನಮಗೆ ಯುದ್ಧ ನಡೆಯುವ ಜಾಗದ ಯಾತನೆಗಳು ಅರ್ಥ ಆಗೋದಿಲ್ಲ, ಸಾವು ನೋವಿನ ಕಥೆಗಳು ನಮಗೆ ಮುಟ್ಟೋದೇ ಇಲ್ಲ. ಸತ್ತೋನು ಯಾರು? ಮೊನ್ನೆ ವಯನಾಡ್ನಲ್ಲಿ ದುರಂತ ಆಯಿತು. ವಯನಾಡಲ್ಲಿ ದುರಂತ ಆದಾಗ ಲ್ಯಾಂಡ್ ಸ್ಲೈಡ್ ಆಗಿ ಅವರೆಲ್ಲ ಕೊಚ್ಕೊಂಡು ಹೋಗಿ ಹಳ್ಳಿ ನಾಶ ಆಗಿ ಸುಮಾರು 300-400 ಜನ ಸತ್ತು ಹೋದಾಗ ಅಯ್ಯಯ್ಯೋ ಹೇಗೆ ಆಗಬಾರ್ದಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಾಯಿದ್ರು. ಇದ್ದಕ್ಕಿದ್ದಂಗೆ ಸತ್ತವರಲ್ಲಿ ಬಹುತೇಕರು ಮುಸಲ್ಮಾನರು ಅಂತ ಗೊತ್ತಾಗ್ತಿದ್ದ ಹಾಗೆ ಕೆಲವರು ಚಡ್ಡಿ ಅಂದ ಲಂಗೋಟಿ ಭಕ್ತರಂತ ಇರ್ತಾರಲ್ಲ, ಆ ಮೆದುಳು ಸತ್ತ ನಾಮರ್ದರು ಅಲ್ಲೇನೋ ದನ ಕಡಿತಾ ಇದ್ರಂತೆ. ಆ ದನ ಕಡ್ದಿದ್ದಕ್ಕೆ ಆ ರಕ್ತ ಆ ನೆಲಕ್ಕೆ ಬಿತ್ತಂತೆ, ಅದನ್ನು ಪ್ರಕೃತಿ ಸ್ವಚ್ಛ ಮಾಡ್ತಂತೆ. ಸತ್ತಿದ್ದು ಒಳ್ಳೆಯದಾಯಿತು ಅಂತ ಎಲ್ಲಿಂದೆಲ್ಲಿಗೆ ಆ ಲೆಕ್ಕದಲ್ಲಿ ಈ ದೇಶದ ದನದ ಮಾಂಸಗಳನ್ನು ದೊಡ್ಡ ಮಟ್ಟದಲ್ಲಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರಲ್ಲ ನಿಮ್ಮ ಡ್ಯಾಡಿಗಳು, ಇವ್ರು ಸತ್ತು ಯಾವ ಕಾಲ ಆಗಬೇಕಾಗಿತ್ತು? ಹಾಗೇನಾದರೂ ದನ ಕಡ್ದಿದ್ದಕ್ಕೆ, ಕುರಿ ಕಡ್ದಿದ್ದಕ್ಕೆ, ಕೋಳಿ ಕಡ್ದಿದ್ದಕ್ಕೆಲ್ಲ ಸಾವು ನೋವುಗಳಾಗೋದಾಗಿದ್ದರೆ ನಿಮ್ಮ ಸತ್ತು ಹೋಗಿರೋ ಮೆದುಳಿನ ಚಿಂತನೆಗಳಿದಾವಲ್ಲ, ಒಂದು ಅನರ್ಥವಾದ ಚಿಂತನೆ. ಹೇಳೋದಲ್ಲ, ಆ ಲೆಕ್ಕದಲ್ಲಿ ಯಾರು ಜಾಸ್ತಿ ಸಾಯ್ಬೇಕಾಗಿತ್ತು? ನಿಮ್ಮ ಡ್ಯಾಡಿಗಳೇ ಯಾವತ್ತೂ ಸಾಯ್ಬೇಕಾಗಿತ್ತು. ರಫ್ತು ಮಾಡ್ತಿದ್ರಲ್ಲಪ್ಪ ದೊಡ್ಡ ಮಟ್ಟದಲ್ಲಿ, ಅವ್ರು ಯಾಕೆ ಸತ್ತಿಲ್ಲ? ಏನು ಜನರನ್ನ ಯಾಕೆ ಈ ಲೆವೆಲಲ್ಲಿ ಸಾಯಿಸ್ತಾ ಇದ್ದಾರೆ? ಇದನ್ನು ಮಾತಾಡಬೇಕಾಗುತ್ತೆ ಸ್ನೇಹಿತರೆ. ಹಿಂಸೆಯನ್ನು ಸಂಭ್ರಮಿಸುವವರನ್ನು ಬದಿಗಿಟ್ಟು ಹಿಂಸೆ ಆಗಬಾರ್ದು ಅಂತ ಯೋಚಿಸುವಂಥ ವಿಚಾರವನ್ನೇ ನಾವು ಹೆಚ್ಚು ಮಾತನಾಡ್ತಾ ಹೋಗಬೇಕಾಗುತ್ತೆ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಆದಾಗ ನಮ್ಮಲ್ಲೂ ಕೆಲ ಮುಸಲ್ಮಾನ ಹುಡುಗರಿದ್ದರು, ನಮ್ಮಲ್ಲೂ ಕೆಲವರಿದ್ದಾರೆ ಫಂಡಮೆಂಟಲಿಸ್ಟ್ ಮೂಲಭೂತವಾದಿಗಳು. ಇಸ್ರೇಲ್ ನಾಶ ಆಗಲಿ, ಇಸ್ರೇಲ್ ನಾಶ ಆಗಲಿ, ಇಸ್ರೇಲ್ ಸರ್ವನಾಶ ಆಗಲಿ ಅಂತ ಬಯಸ್ತಾರೆ. ಇಸ್ರೇಲ್ ಯಾವುದು? ಇಸ್ರೇಲ್ ಅನ್ನೋಂಥ ದೇಶ ಸೃಷ್ಟಿ ಆಗೋದಕ್ಕಿಂತ ಮುಂಚಿನಿಂದ ಅಲ್ಲಿ ಯಾರಿರೋದು? ಯುರೋಪಿಯನ್ ಜಿಯೋನಿಸ್ಟರು ಬಂದು ಅದನ್ನು ಆಕ್ರಮಿಸಿ ಇಸ್ರೇಲ್ ಸ್ಥಾಪಿಸುವ ಮುನ್ನ ಅಲ್ಲಿ ಇದ್ದವರು ಯಾರು? ಈಗಲೂ ಅಲ್ಲಿ ಇರುವವರು ಬಹುತೇಕರು ಯಾರು? ಮೂಲ ಅರಬ್ ಯಹೂದಿಗಳು ಅಂದರೆ ಯಾರು? ಮೂಲ ಅರಬ್ ಮುಸಲ್ಮಾನರು ಯಾರು? ಮೂಲ ಅರಬ್ ಕ್ರಿಶ್ಚಿಯನ್ರು ಯಾರು? ಇದ್ರ ಬಗ್ಗೆ ಏನೂ ಅರಿವಿಲ್ಲ. ಇತಿಹಾಸ ಸ್ಟಡಿ ಮಾಡಲ್ಲ. ಭೂಪಟದಿಂದ ನಾಶ ಆಗಬೇಕು, ಪಾಕಿಸ್ತಾನ ನಾಶ ಆಗಬೇಕು, ಆ ದೇಶ ನಾಶ ಆಗಬೇಕು, ಈ ದೇಶ ನಾಶ ಆಗಬೇಕು. ಯುದ್ಧಗಳಿಂದ ಅತ್ಯಂತ ಹೆಚ್ಚು ಸಾವಿಗೆ ಆಗೋದು ಅಮಾಯಕರೇ. 92% ಅಲ್ಲ, 99.99% ಅಮಾಯಕರೇ ನಾಶ ಆಗೋದ್ರಿ. ಯಾರೋ ಒಂದೇ 1% ಯುದ್ಧಗ್ರಸ್ತ ಮನಸ್ಥಿತಿಗಳು, ಯುದ್ಧಕ್ಕೆ ಹಬ್ಬ ರಾಜಕೀಯ ಷಡ್ಯಂತ್ರ ತಂತ್ರ ಕುತಂತ್ರಗಳಿಂದ ಅಮಾಯಕರು ಬಲಿಯಾಗ್ತಾರೆ. ಹಮಾಸ್ ಇಸ್ರೇಲ್ ಸಂಘರ್ಷದಲ್ಲಿ ಆ ಗಾಜಾ ಪಟ್ಟಿಯ ಅದೆಷ್ಟು ಅಮಾಯಕರು ಮಕ್ಕಳು ಮರಿ ಅನ್ನದೇ ಸತ್ತು ಹೋದ್ರು. ಅದೇ ಥರ ಹಮಾಸ್ ನಡೆಸಿದ ದಾಳಿಯಿಂದ ಇಸ್ರೇಲ್ನಲ್ಲಿರುವಂಥ ಅನೇಕ ಅಮಾಯಕ ಮಕ್ಕಳು ಸತ್ತು ಹೋಗ್ತಾರೆ. ಯಾಕೆ? ಹಮಾಸ್ ಹಾರಿಸಿದ ಬಾಂಬು ಇಸ್ರೇಲ್ ಮೇಲೆ ಬಿದ್ದರೆ ಇಸ್ರೇಲ್ ಒಳಗಡೆ ಯಾವುದೇ ರೀತಿಯ ಸಾವು ನೋವುಗಳಾಗಲ್ವಾ?
ಅದೇನು ಬಾಂಬ್ ಬಂದು ಕ್ಷಿಪಣಿ ಬಂದು ಇಸ್ರೇಲ್ ನೆಲಕ್ಕೆ ಬಂದ ತಕ್ಷಣ ಇದು ಇಸ್ರೇಲ್ ನೆಲ, ನಾನು ಸ್ಫೋಟಿಸಬಾರದು ಅಂತ ಹೇಳ್ಬಿಟ್ಟು ಅಲ್ಲಿನ ಜನಕ್ಕೆ ಮುತ್ತು ಕೊಟ್ಟು ವಾಪಸ್ ಹೋಗ್ಬಿಡ್ತದ? ಕ್ರೌರ್ಯವನ್ನು ಯಾವುದೇ ಸೈಡ್ ಆಗಲಿ ಸಂಭ್ರಮಿಸಬಾರ್ದು, ಸಮರ್ಥಿಸಕ್ಕೆ ಹೋಗಬಾರ್ದು. ಎಸ್, ಅಫ್ಕೋರ್ಸ್ ಪ್ಯಾಲೆಸ್ಟೈನ್ ನೆಲವನ್ನು ಆಕ್ರಮಿಸಿದ್ದು ಇಸ್ರೇಲ್, 100%, ನೋ ಡೌಟ್. ಯಾವುದೋ ಪೌರಾಣಿಕ ಕಥೆಗಳನ್ನು ಮುಂದಿಟ್ಕೊಂಡು ಪ್ಯಾಲೆಸ್ಟೈನ್ ನೆಲಕ್ಕೆ ಬಂದು ಅಲ್ಲಿನ ಜನರನ್ನೇ ಓಡಿಸಿ ಅವರನ್ನೇ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ಮುಗಿಸಿ ಅಲ್ಲಿ ಸ್ಥಾಪಿತವಾಗಿದ್ದು ಇಸ್ರೇಲ್. ಆದರೆ ಮೂಲ ಅರಬ್ ಯಹೂದಿಗಳಿಗೂ ಈ ಯುರೋಪಿಯನ್ ಜಿಯೋನಿಸ್ಟರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಇತಿಹಾಸವನ್ನು ತಿಳ್ಕೋಬೇಕು. ಫ್ರೆಂಚರು ಮತ್ತು ಬ್ರಿಟಿಷರು ಯುರೋಪಿಯನ್ ಜಿಯೋನಿಸ್ಟರಿಗೆ ಯಾಕೆ ನೆಲೆಯನ್ನು ಕಲ್ಪಿಸಿದ್ರು, ಆ ಭೂಭಾಗವನ್ನು ಮಾರಾಟ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳದೆ ಕ್ರೌರ್ಯವನ್ನೇ ಸಮರ್ಥಿಸಿಕೊಂಡು ಒಟ್ಟಿನಲ್ಲಿ ಏನು ಇಸ್ಲಾಂ ರಾಷ್ಟ್ರಗಳ ವಿರುದ್ಧ ಯಾರಿರ್ತಾರೋ ಅವ್ರು ನಾಶ ಆಗಬೇಕು ಹಾಗೆ ಯೋಚನೆ ಮಾಡುವಂಥ ಇಸ್ಲಾಂ ಫಂಡಮೆಂಟಲಿಸ್ಟ್ಗಳು ಒಂದು ಕಡೆ ಆದರೆ, ಇಸ್ಲಾಂ ರಾಷ್ಟ್ರಗಳೆಲ್ಲ ನಾಶ ಆಗಬೇಕು ಅಂತ ಯೋಚನೆ ಮಾಡುವಂಥ ಇಸ್ಲಾಂ ವಿರುದ್ಧ ಇರುವಂಥ ಫಂಡಮೆಂಟಲಿಸ್ಟ್ ಮೂಲಭೂತವಾದಿಗಳು ಒಂದು ಕಡೆ. ಈ ಎರಡೂ ಬದಿಯ ಮೂಲಭೂತವಾದಿಗಳೇ ಅಪಾಯಕಾರಿಗಳು. ಇವರನ್ನು ನಾವು ಯಾವತ್ತೂ ಕೂಡ ಧಿಕ್ಕರಿಸಿ ನಡಿಬೇಕಾಗುತ್ತೆ ಸ್ನೇಹಿತರೆ. ಮೊಟ್ಟ ಮೊದಲಿಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೆಯುತ್ತಾ, ಅದು ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತಾ ಅನ್ನೋದಕ್ಕೆ ಇತ್ತೀಚೆಗೆ ನಡೆದ ಒಂದೆರಡು ಘಟನೆಗಳನ್ನು ನಾವು ಉಲ್ಲೇಖ ಮಾಡಬೇಕಾಗುತ್ತೆ. ಹಿಜ್ಬುಲ್ ನಾಯಕ ಮತ್ತು ಹಮಾಸ್ ನಾಯಕ ಇಬ್ಬರನ್ನ ಇರಾನ್ನಲ್ಲಿ ಇಸ್ರೇಲ್ ಕೊಲೆ ಮಾಡುತ್ತೆ. ಇರಾನ್ ಒಳಗಡೆ ಇರುವಂಥ ಈ ನಾಯಕರನ್ನು ಕೊಲೆ ಮಾಡಿದ್ದಕ್ಕೆ ಇರಾನ್, ನಾನು ಸೇಡು ತೀರಿಸಿಕೊಳ್ಳುತ್ತೇನೆ, ನಿಮ್ಮನ್ನು ಬಿಡೋದಿಲ್ಲ, ನೀವು ನಮ್ಮ ತಂಟೆಗೆ ಬಂದಿದ್ದೀರಿ, ನಿಮ್ಮನ್ನು ನಾವು ಅಳಿಸಿ ಹಾಕುತ್ತೇವೆ ಅಂತ ಹೇಳಿದ್ದಾರೆ. ಅಳಿಸಿ ಹಾಕುತ್ತೇವೆ ಅಂದರೆ ಒಂದು ಸೆಕೆಂಡ್, ಪ್ಯಾಲೆಸ್ಟೈನ್ ನೆಲದಿಂದ ಇಸ್ರೇಲ್ ಅನ್ನುವ ದೇಶವನ್ನೇ ಮುಗಿಸ್ತೇವೆ, ಸರ್ವನಾಶ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಇನ್ನು ಇರಾನ್ ಮತ್ತು ಇಸ್ರೇಲಲ್ಲಿ ಯಾರು ಬಲಾಢ್ಯರು ಅಂದರೆ, ಎರಡೂ ರಾಷ್ಟ್ರಗಳು ಅತ್ಯಂತ ಬಲಾಢ್ಯರು. ಪರಮಾಣು ಎರಡು ಕಡೆಯೂ ಇದೆ, ಅತ್ಯಾಧುನಿಕ ವೆಪನ್ಗಳು ಎರಡೂ ಬದಿಯಲ್ಲೂ ಇದೆ. ಇರಾನು ಕೂಡ ಅಷ್ಟು ಈಸಿಯಾಗಿ ತಗ್ಗಿ ಬಗ್ಗಿ ಸರೆಂಡರ್ ಆಗುವಂಥ ರಾಷ್ಟ್ರ ಅಲ್ಲ, ಸೋಲು ಒಪ್ಪಿಕೊಳ್ಳದ ರಾಷ್ಟ್ರ. ಇರಾಕ್ ಥರನೂ ಅಲ್ಲ, ಇರಾನೇ ಬೇರೆ. ಇರಾನ್ ಬೇಕಾದರೆ ಇಡೀ ಪ್ರಪಂಚಕ್ಕೆ ವೆಪನ್ಸನ್ನು ಸರಬರಾಜು ಮಾಡುವಷ್ಟು ಶಕ್ತಿಶಾಲಿಯಾದಂಥ ರಾಷ್ಟ್ರ. ಇಸ್ರೇಲು ಕೂಡ ಇರಾನ್ನಂತೆ ತಾನು ಬಾಂಬು ವೆಪನ್ನುಗಳನ್ನು ಬಳಸಿಕೊಂಡೇ ಬದುಕುತ್ತಿರುವುದರ ಜೊತೆಗೆ ಯುರೋಪಿಯನ್ ಮತ್ತು ಏಷ್ಯನ್ ರಾಷ್ಟ್ರಗಳಿಗೆ ವೆಪನ್ಸನ್ನು ಪೂರೈಸುವಷ್ಟು ಸಮರ್ಥವಾಗಿದೆ. ಸುತ್ತಮುತ್ತ ಶತ್ರುಗಳನ್ನು ಇಟ್ಕೊಂಡು ನಡುವಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ರಾಷ್ಟ್ರ ಬೆಳಿಬೇಕು ಅಂದರೆ ಅದು ಅಷ್ಟು ಈಸಿ ಇರಲಿಲ್ಲ. ಅದವರನ್ನೆಲ್ಲ ಎದುರಿಸ್ಕೊಂಡು ಇಡೀ ಪ್ರಪಂಚಕ್ಕೆ ವೆಪನ್ಸನ್ನು ಸರಬರಾಜು ಮಾಡಿಕೊಂಡು ಇಸ್ರೇಲ್ ಅಲ್ಲಿ ಬದುಕ್ತಾ ಇದೆ. ಆದರೆ ಇಸ್ರೇಲ್ ತನ್ನದಲ್ಲದ ಭೂಮಿಗೆ ಬಂದು ಆ ಭೂಮಿಯಲ್ಲಿ ವಾಸಿಸುವವರನ್ನೆಲ್ಲ ನಾಶ ಮಾಡಿ ಅಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಲು ಹೋಗ್ತಾ ಇರೋದು ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಸದಾ ಎಚ್ಚರಿಕೆ ಗಂಟೆಯಾಗಿತ್ತು. ಯಾವುದೋ ಹಿಜ್ಬುಲ್ ನಾಯಕನ ಮರ್ಡರ್ ಆಯಿತು, ಯಾರೋ ಪ್ಯಾಲೆಸ್ಟೈನ್ ನಾಯಕನ ಮರ್ಡರ್ ಆಯಿತು, ಆ ಕಾರಣಕ್ಕೆ ಯಾವುದೋ ಹಮಾಸ್ ನಾಯಕನ ಮರ್ಡರ್ ಆಯಿತು, ಆ ಕಾರಣಕ್ಕೆ ಸೇಡು ತೀರಿಸಿಕೊಳ್ತೀನಿ ಅಂತ ಇರಾನ್ ಹೊರಟಿಲ್ಲ. ಈ ಆಲ್ರೆಡಿ ಆಲ್ಮೋಸ್ಟ್ ಪ್ಯಾಲೆಸ್ಟೈನ್ನ ಕಬ್ಜಾ ಮಾಡ್ಕೊಂಡಾಯಿತು. ಚೂರು ಪಾರಿರುವಂಥ ಗಾಜಾ ಪಟ್ಟಿಯ ಮೇಲೂ ಬಾಂಬ್ಗಳ ಸುರುಮಳೆ ಕೈದು ಅದನ್ನು ವಶಪಡಿಸಿಕೊಳ್ಳುವ ಹವಣಿಕೆಯಲ್ಲಿ ಬಹುತೇಕ ಯಶಸ್ವಿ ಕೂಡ ಆಗಿದ್ದಾರೆ. ಆ ಕಡೆ ಲೆಬನಾನ್, ಈ ಕಡೆ ಲಿಬಿಯಾ, ಈ ಕಡೆ ಈಜಿಪ್ಟ್, ಇವನ್ನೆಲ್ಲ ಈಸಿಯಾಗಿ ಹೊಸಕಾಕಿ ನೆಕ್ಸ್ಟ್ ಇರಾನ್ಗೆ ಕೈ ಇಡುವಂತಹ ದೂರದೃಷ್ಟಿ, ಇಸ್ರೇಲ್ನ ದೂರದೃಷ್ಟಿ ಏನು ಅರಬ್ ಮಧ್ಯಪ್ರಾಚ್ಯ ರಾಷ್ಟ್ರ ಇದೆ, ಆ ಮಧ್ಯಪ್ರಾಚ್ಯ ರಾಷ್ಟ್ರಗಳೆಲ್ಲ ಇಸ್ರೇಲ್ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಮೂವ್ಮೆಂಟ್ ಇವರು ಶುರು ಮಾಡಿದ್ದಾರೆ. ಅದರ ಲಕ್ಷಣಗಳೇ 1948ರಲ್ಲಿ ಅಲ್ಲಿ ಸ್ಥಾಪಿತವಾದ ನಂತರ ಅವರು ಮಾಡಿಕೊಂಡು ಬಂದಂಥ ಬೆಳವಣಿಗೆಗಳು ಅನ್ನೋದು ಇವರಿಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಸದಾ ಯುದ್ಧವನ್ನು ನೋಡ್ತಾ ಇತ್ತು, ದಿನಾ ಬೆಳಗ್ಗೆ ಯುದ್ಧ. ಹಮಾಸ್ ವಾರು, ಪ್ಯಾಲೆಸ್ಟೈನ್ ಇಷ್ಟಿದ್ರು ಆ ನೆಲಕ್ಕೆ ಬಂದಾಗ. ಇದೇ 1890ರ ಅವಧಿಯಲ್ಲಿ ಬ್ರಿಟಿಷರಿಗೆ ಮತ್ತು ಫ್ರೆಂಚರಿಗೆ ದೊಡ್ಡ ಮಟ್ಟದಲ್ಲಿ ಅವರ ವ್ಯಾಪಾರಕ್ಕೆ ದೊಡ್ಡ ಮಟ್ಟದಲ್ಲಿ ದುಡ್ಡು ಕೊಡ್ತಾ ಇದ್ರು. ಯಾರು? ಯುರೋಪಿಯನ್ ಜಿಯೋನಿಸ್ಟ್ರು. ಆಗ ಇವರು ನಮಗೊಂದು ಭೂಮಿ ಕೊಡಿ, ನಾವೊಂದು ದೇಶ ಮಾಡ್ಕೊತೀವಿ, ನೀವು ನಮ್ಗೆ ಅದನ್ನು ಅನುಕೂಲ ಮಾಡಿಕೊಡಿ, ನಿಮಗೇನು ಬೇಕು ಎಲ್ಲ ಸವಲತ್ತು ಸೌಕರ್ಯಗಳನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಫೀಡ್ ಮಾಡ್ತಾ ಇದ್ರು. ಯಾರಿಗೆ? ಬ್ರಿಟಿಷರಿಗೆ ಮತ್ತು ಫ್ರೆಂಚರಿಗೆ ಯುರೋಪಿಯನ್ ಜಿಯೋನಿಸ್ಟ್ರು. ಆರಂಭದಲ್ಲಿ ಏನು ಮಾಡ್ತಾರೆ, ಇವರಿಗೆ ಕೆರೆಬಿಯನ್ ದ್ವೀಪದ ಸೈಪ್ರಸ್ ಅಂತ ಹೇಳ್ಬಿಟ್ಟು ಅಲ್ಲಿ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಯುರೋಪಿಯನ್ ಜಿಯೋನಿಸ್ಟ್ರಿಗೆ ಹೇಳ್ತಾರೆ, ಅಲ್ಲಿ ಬೇಡ, ನಮಗೆ ಸೆಟ್ ಆಗಲ್ಲ ಅಂತ ಇವ್ರು ಹೇಳ್ತಾರೆ. ಅದಾದ ಮೇಲೆ ಉಗಾಂಡದಲ್ಲಿ ಒಂದು ಕಡೆ ಜಾಗ ತೋರಿಸ್ತಾರೆ, ಇಲ್ಲಿ ದೇಶ ಮಾಡ್ಕೊಳ್ಳಿ ಅಂತ, ಅದನ್ನು ಒಪ್ಪಲ್ಲ. ಅಂಥ ಯುರೋಪಿಯನ್ ಜಿಯೋನಿಸ್ಟ್ರನ್ನ ಇಸ್ರೇಲ್ನ ಒಳಗಡೆ ತಂದು, ಇದು ನಿಮ್ಮ ಭೂಮಿ, ಇದಕ್ಕೊಂದು ಪೌರಾಣಿಕ ಹಿನ್ನೆಲೆಯ ಕಟ್ಟುಕತೆಗಳನ್ನು ಕಟ್ಟಿ ಇಲ್ಲಿ ಬಂದು ನೀವು ನೆಲೆಗೊಳ್ಳಿ ಅಂತ ಬಿಡ್ತಾರೆ. ಅದರ ಹಿಂದೆ ಒಂದು ಘಟನೆ ಇದೆ, ಅದು ಅರಬ್ ದಂಗೆ. 1916ರಲ್ಲಿ ಶುರುವಾದಂಥ ಅರಬ್ ದಂಗೆ. ನಿಮ್ಗೆ ಗೊತ್ತಿದೆ, 1914ರಲ್ಲಿ ಮೊದಲ ಮಹಾಯುದ್ಧ ಆಯಿತು. ಈ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನು ಅಂದರೆ ಅರಬ್ ರಾಷ್ಟ್ರಗಳನ್ನು ಅಟೋಮನ್ ಟರ್ಕರು ವಶಪಡಿಸ್ಕೊಂಡಿರ್ತಾರೆ. ಈ ಅಟೋಮನ್ ಟರ್ಕರ ವಿರುದ್ಧ ಅರಬ್ನಲ್ಲಿ ದಂಗೆ ಶುರುವಾಗಿರುತ್ತೆ. ಹೇಗಾದರೂ ಮಾಡಿ ಇವ್ರನ್ನ ಒದ್ದೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಅರಬ್ರು ತೀರ್ಮಾನ ಮಾಡಿರ್ತಾರೆ. ಆಗ ಅರಬ್ ರಾಷ್ಟ್ರಗಳ
ಮುಖಂಡತ್ವವನ್ನು ವಹಿಸಿಕೊಂಡಿದ್ದು ಹುಸೇನ್ ಬಿನ್ ಅಲಿ ಅಂತೇಳಿ. ಅವರ ಹತ್ರ ಬ್ರಿಟಿಷರು ಮತ್ತು ಫ್ರೆಂಚರು ಈ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಮಾತನಾಡ್ತಾರೆ. ಯಾಕಂದರೆ ಬ್ರಿಟಿಷ್ ಮತ್ತು ಫ್ರೆಂಚರ ವಿರುದ್ಧವಾಗಿ ಜರ್ಮನಿ, ಅಟೋಮನ್ ಟರ್ಕರು, ಹಂಗೇರಿಯನ್ ರಾಷ್ಟ್ರಗಳು ಕಾದಾಟ ನಡೆಸ್ತಾ ಇರುತ್ತೆ. ಅಟೋಮನ್ ಟರ್ಕರನ್ನು ಸೋಲಿಸಬೇಕು ಅಂದರೆ ಅದಕ್ಕೆ ಅರಬ್ಬರ ಬೆಂಬಲ ಬೇಕೇ ಬೇಕು ಅಂತೇಳಿ ಬ್ರಿಟಿಷ್ ಮತ್ತು ಫ್ರೆಂಚರ್ ಏನು ಮಾಡ್ತಾರೆ, ನೀವು ಈ ಯುದ್ಧದಲ್ಲಿ ನಮಗೆ ಬೆಂಬಲ ಕೊಟ್ಟರೆ, ನಮ್ಮ ಪರವಾಗಿ ನಿಂತು ಹೋರಾಟ ಮಾಡಿದ್ರೆ ಅಟೋಮನ್ ಟರ್ಕರನ್ನು ಅವಿಬ್ಬರು ಸೇರಿ ಒದ್ದೋಡಿಸೋಣ, ಅವರನ್ನು ಸೋಲಿಸೋಣ. ಅವ್ರು ಹೋದ ಮೇಲೆ ಈ ಭೂಮಿಯಲ್ಲಿ ನೀವು ಇರ್ಬೋದು, ನಿಮಗೆ ಯಾರ ತೊಂದರೆ ತಕರಾರುಗಳಿರಲ್ಲ, ನಿಮಗೇನು ಬೇಕು ಅದು ನಿಮಗೆ ಸಿಗುತ್ತೆ, ನಿಮಗೆ ನಾವು ಬೆಂಬಲವಾಗಿ ನಿಲ್ತೀವಿ, ನಮಗೆ ನೀವು ಬೆಂಬಲವಾಗಿ ನಿಲ್ಲಿ ಅಂತ ಹೇಳ್ತಾರೆ. ರೋಗಿ ಬಯಸಿದ್ದು ಮತ್ತು ವೈದ್ಯ ಹೇಳಿದ್ದು ಅದೇ. ಅರಬ್ಬರು ಆ ಯುದ್ಧದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಜೊತೆ ಸೇರಿ ಅಟೋಮನ್ ಟರ್ಕರ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಕಾದಾಟ ನಡೆಸಿ ಆ ಯುದ್ಧದಲ್ಲಿ ಅಟೋಮನ್ ಟರ್ಕರು ಸೋತು ಹೋಗ್ತಾರೆ, ಅವರು ಓಡೋಗ್ತಾರೆ. ಅದಾದ ಮೇಲೆ ಕೊಟ್ಟ ಮಾತಿನಂತೆ ನಡ್ಕೋಬೇಕಿತ್ತು ಬ್ರಿಟಿಷರು ಮತ್ತು ಫ್ರೆಂಚರು, ಅದರಲ್ಲೂ ಸ್ಪೆಷಲ್ ಬ್ರಿಟಿಷರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದು ಯಾವತ್ತಾದ್ರೂ ಇದೆಯಾ? ಬ್ರಿಟಿಷರು ಎಲ್ಲ ಲೂಟಿಕೋರು, ನಮ್ಮ ದೇಶವನ್ನೇ ನೋಡಿ ಎಷ್ಟು ಲೂಟಿ ಮಾಡ್ಕೊಂಡು ಹೋದ್ರು, ಹಾಗೆ ಬಾಚ್ಕೊಂಡು ಹೋದ್ರು. ಅಂತ ಕಳ್ಳ ಮನಸ್ಥಿತಿಯ ಬ್ರಿಟಿಷರು ಏನು ಮಾಡ್ತಾರೆ, ಯುದ್ಧ ಗೆಲ್ತಾ ಇದ್ದ ಹಾಗೆ ಅಟೋಮನ್ ಟರ್ಕರ್ ಹೋಗ್ತಾ ಇದ್ದಂಗೆ ಸೈಕ್ಸ್ ಪೈಕೋಟ್ ಅಂತ ಒಂದು ಒಪ್ಪಂದ ಮಾಡ್ಕೊತಾರೆ ಫ್ರೆಂಚರು ಮತ್ತು ಬ್ರಿಟಿಷರು. ಆ ಒಪ್ಪಂದದ ಪ್ರಕಾರ ಪ್ಯಾಲೆಸ್ಟೀನ್ ಮತ್ತು ಇರಾಕ್ನ ನಾವು ಹಿಡ್ಕೊತೀವಿ, ಯಾರು? ಬ್ರಿಟಿಷರು. ನೀವು ಸಿರಿಯಾ ಮತ್ತು ಲೆಬನನ್ನ ನೀವು ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರವರೇ ಈ ಸೈಕ್ಸ್ ಬ್ಯಾಕೆಟ್ ಒಪ್ಪಂದನ ಮಾಡ್ಕೊತಾರೆ. ಈ ವಿಚಾರ ಪಾಪ ಅರಬ್ಬರಿಗೆ ಗೊತ್ತೇ ಇರಲ್ಲ. ಈ ರಹಸ್ಯವನ್ನು ಅರಬ್ಬರಿಗೆ ಆಗಷ್ಟೇ ರಷ್ಯಾದಲ್ಲಿ ಕ್ರಾಂತಿ ಮಾಡಿ ವಿಜಯಿಯಾಗಿದ್ದ ಬೋಲ್ಶಿವಿಕರು ಈ ಒಪ್ಪಂದದ ಮಾಹಿತಿಯನ್ನು ಅವರ ಪತ್ರಿಕೆಯಾದ ಪ್ರಾವಡದಲ್ಲಿ ಪ್ರಕಟಣೆ ಮಾಡ್ತಾರೆ. ಯಾವಾಗ ಅರಬ್ಬರಿಗೆ ಅಟೋಮನ್ ಟರ್ಕರದ ಮುಕ್ತಿ ಕೊಡಿಸ್ತೀವಂತ ಹೇಳಿದ್ರು, ಬಹುಶಃ ಆ ಅರಬ್ ದಂಗೆ ಆಗದೇ ಇದ್ದಿದ್ರೆ ಅಟೋಮನ್ ಟರ್ಕರು ಮತ್ತು ಅರಬ್ಬರ ನಡುವೆ ಒಪ್ಪಂದಗಳು ನಡೆದು ಇವತ್ತು ಏನು ನಡೀತಿದೆ ಅಲ್ಲಿನ ಯುದ್ಧ ಸದೃಶ್ಯ ವಾತಾವರಣ, ಇಸ್ರೇಲ್ ಇನ್ನಿತರ ಸಂಘರ್ಷಗಳು ಬಹುಶಃ ನಡೀತಾ ಇರಲಿಲ್ಲ. ಅಲ್ಲಿ ಕಿಡಿ ಹಾಕಿದ್ದು ಬ್ರಿಟಿಷರು ಮತ್ತು ಫ್ರೆಂಚರು. ಬ್ರಿಟಿಷರು ಫ್ರೆಂಚರು ಏನು ಮಾಡ್ತಾರೆ, ರಹಸ್ಯ ಒಪ್ಪಂದಗಳು ಮಾಡಿಕೊಂಡು ಇವರವರೇ ದೇಶಗಳನ್ನು ಹಂಚಿಕೊಂಡ ನಂತರ ಯುರೋಪಿಯನ್ ಜಿಯೋನಿಸ್ಟರು ಹೇಗೋ ಒಂದು ದೇಶವನ್ನು ಕೇಳ್ತಾ ಇದ್ರು, ಅವ್ರನ್ನ ತಂದು ಈ ಪ್ಯಾಲೆಸ್ಟೀನ್ ನೆಲದಲ್ಲಿ ಬಿಟ್ಬೇಡ ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ತಗೊಳ್ತಾರೆ. ಆದರೆ ಅದು ಅರಬ್ಬರು ವಾಸ ಮಾಡ್ತಾ ಇದ್ದಂಥ ನೆಲೆ ಆಗಿದ್ದರಿಂದ ಹುಸೇನ್ ಬಿನ್ ಅಲಿ ಅದಕ್ಕೆ ಒಪ್ಪಿಗೆ ಕೊಡೋಲ್ಲ. ಯಾರಿಗೆ? ಬ್ರಿಟಿಷರು ಮತ್ತು ಫ್ರೆಂಚರಿಗೆ. ಸರಿ ಇಲ್ಲಪ್ಪ, ಅವ್ರಿಗೆ ಏನು ದೇಶ ಮಾಡೋಕ್ಕೆ ಬಿಡೋದು, ಇದು ಚಾನ್ಸೇ ಇಲ್ಲ, ಅವ್ರಿಗೆ ನೆಲೆ ಇಲ್ಲ, ಬಂದು ಸ್ವಲ್ಪ ವಾಸ ಮಾಡ್ತಾರೆ, ಒಂದಿಷ್ಟು ಭೂಮಿ ಭಾಗ ಕೊಟ್ಬಿಡೋಣ, ಬಂದಿರ್ತಾರೆ, ಜೀವನ ಮಾಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಆ ಲೆಕ್ಕದಲ್ಲಿ ಹುಸೇನ್ ಬಿನ್ ಅಲಿ ಹತ್ರ ಇವರು ಮಾತುಕತೆ ನಡೆಸ್ತಾರೆ. ಮಾನವೀಯತೆಯ ಆಧಾರದಿಂದ ಹುಸೇನ್ ಬಿನ್ ಅಲಿ ಅವತ್ತು ಅದಕ್ಕೆ ಒಪ್ಪಿಗೆ ನೀಡ್ತಾರೆ. ಆಯ್ತು, ಬಂದಿರಲಿ, ನೋ ಪ್ರಾಬ್ಲಮ್, ಬಂದಿರಲಿ, ಅದರಲ್ಲೇನೋ ನಾವು ಮಾನವೀಯತೆಯಿಂದ ವರ್ತಿಸ್ಬೇಕಂತ ಹೇಳಿ ಅವತ್ತು 1917ರಲ್ಲಿ ಆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವತ್ತು ಅಲ್ಲಿ ಬಂದು ನೆಲೆ ನಿಂತ ಯುರೋಪಿಯನ್ ಜಿಯೋನಿಸ್ಟರು ಇದೇ ಬ್ರಿಟಿಷರ್ ಮತ್ತು ಫ್ರೆಂಚರ ನೆರವಿನಿಂದ 1948ರಲ್ಲಿ ಒಂದು ದೇಶವನ್ನೇ ಸ್ಥಾಪನೆ ಮಾಡಿಬಿಡ್ತಾರೆ. ಪ್ಯಾಲೆಸ್ಟೀನ್ ಭೂಪಟವನ್ನು ನೀವು ನೋಡಿದ್ರೆ ಇಷ್ಟಿತ್ತು ಇಸ್ರೇಲ್. ಇವತ್ತಿಗೆ ಎಲ್ಲವನ್ನು ಆವರಿಸಿ ಇಷ್ಟೇ ಪ್ಯಾಲೆಸ್ಟೀನ್ ಇದೆ. ಅಲ್ಲೆಲ್ಲೋ ವೆಸ್ಟ್ ಬ್ಯಾಂಕ್ ಒಂದಿಷ್ಟು ಭಾಗ ಇದೆ, ಈ ಕಡೆ ಗಾಜಾಪಟ್ಟಿ ಒಂದಿಷ್ಟಿದೆ. ವೆಸ್ಟ್ ಬ್ಯಾಂಕ್ ಪ್ಯಾಲೆಸ್ಟೀನ್ನ ಹಿಡಿತದಲ್ಲಿದ್ದರೂ ಕೂಡ, ಪ್ಯಾಲೆಸ್ಟೀನ್ ಅಂತ ಕರೆಸಿಕೊಂಡರೂ ಕೂಡ ಅದು ಇಸ್ರೇಲ್ ಹಿಡಿತದಲ್ಲಿದೆ. ಇಸ್ರೇಲ್ ಅದನ್ನು ಕಂಟ್ರೋಲ್ ಮಾಡುತ್ತೆ. ಗಾಜಾಪಟ್ಟಿ ಹಮಾಸ್ ಆಳ್ವಿಕೆ ಬಂದ ನಂತರ ಹಮಾಸ್ ಇವರ ನಡುವೆ ಸಂಘರ್ಷ ನಡೆಯುತ್ತಿರೋದ್ರಿಂದ ಗಾಜಾಪಟ್ಟಿಯನ್ನು ಇವರು ಆಕ್ರಮಣ ಮಾಡೋಕ್ಕಾಗಲಿಲ್ಲ. ಈಗ ಹೇಗಾದರೂ ಮಾಡಿ ಗಾಜಾಪಟ್ಟಿಯನ್ನು ಇವರು ವಶಪಡಿಸ್ಕೋಬೇಕಾಗಿದೆ. ಹಾಗಾಗಿ ಹಮಾಸನ್ನು ಇವರು ಮುಗಿಸ್ಲೇಬೇಕಾಗಿದೆ. ಆ ಕಾರಣಕ್ಕೋಸ್ಕರನೇ ಹಮಾಸನ್ನು ಪದೇ ಪದೇ ಕೆಣಕಿ ಆ ಕಡೆಯಿಂದ ಒಂದು ಮಿಸೈಲ್ ಬೀಳೋ ಥರ ಮಾಡಿ ಈ ಕಡೆಯಿಂದ ಫಸ್ಟ್ ಕಳಿಸೋದು, ಅವರು ಪ್ರತೀಕಾರವಾಗಿ ಆ ಕಡೆಯಿಂದ ಈ ಕಡೆ ಬಿಡೋದು. ಆಮೇಲೆ ನ್ಯೂಸ್ ಆಗೋದು ಹಮಾಸ್ ದಾಳಿ ನಡೆಸಿತು, ಹಮಾಸ್ ಇಸ್ರೇಲ್ ವಿರುದ್ಧ ಬಾಂಬ್ ಹಾಕಿತು, ಹಮಾಸ್ ಇಸ್ರೇಲ್ನ ನಾಶ ಮಾಡಿತ್ತು, ಏನೇನೋ ಕಥೆಗಳು ಹೇಳ್ತಾರೆ. ಇಸ್ರೇಲ್ ಪಾಪ ಎಂಥ ಸಂಕಷ್ಟದಲ್ಲಿದೆ, ಎಂಥ ನೋವಿನಲ್ಲಿದೆ. ಆದ್ರದ್ದು ಮಾರ್ಕೆಟಿಂಗ್ ಅದೊಂದು ಸ್ಟ್ರಾಟಜಿ, ಅದರಲ್ಲಿ ಯಾವ ಅನುಮಾನನೂ ಬೇಡ. ನಾವೇನು ನ್ಯೂಸ್ ನೋಡ್ತೀವಲ್ಲ, ಆ ನ್ಯೂಸ್ಗಳೆಲ್ಲ ಇಸ್ರೇಲಿಂದ ಹೊರಹೊಮ್ಮುವಂಥ ಸುದ್ದಿಗಳು, ಇಸ್ರೇಲ್ ಬರೆದಂಥ ಸ್ಕ್ರಿಪ್ಟ್ಗಳು. ಆ ಸ್ಕ್ರಿಪ್ಟ್ಗಳು ನಿಜ ಅಲ್ಲ, ಅಲ್ಲಿನ ವಿಚಾರಗಳೇ ಬೇರೆ. ಯಾರೋ ಹೋಗಿ ಯಾರ್ದೋ ಭೂಮಿಯನ್ನು ವಶಪಡಿಸ್ಕೊಂಡು ಅವರನ್ನೇ ಮೆಟ್ಟಿ ನಿಲ್ತೀನಂದರೆ ನಾಳೆ ಪಾಕಿಸ್ತಾನ ಅಂತ ಒಂದು ಡಿವೈಡ್ ಆಗಿದೆಯಪ್ಪ. ನಾಳೆ ಪಾಕಿಸ್ತಾನದವ್ರು ಭಾರತದ ಒಳಗಡೆ ಬಂದು ಭಾರತ ದೇಶದಲ್ಲಿ ನಮಗೊಂದು ಆಶ್ರಯ ಕೊಡಿ ಅಂತ ಹೇಳ್ಬಿಟ್ಟು ಯಾವುದೋ ಮೂಲೆಯಲ್ಲಿ ಬಂದು ನಿಂತ್ಕೊಂಡು ಇವತ್ತು ಪಾಕಿಸ್ತಾನದಲ್ಲಿ ಏನೋ ಸ್ವಲ್ಪ ನೋವಿಂದ ನರಳುತ್ತಿರೋರು ಯಾರೋ ಒಂದಿಷ್ಟು ಜನ ಬಂದುಬಿಟ್ಟು ನಮಗೆ ನೆಲೆ ಇಲ್ಲ, ಪಾಕಿಸ್ತಾನದವ್ರು ಹಿಂಸೆ ಕೊಡ್ತಾ ಇದ್ದಾರೆ, ನಾವು ಬಂದು ಭಾರತ ದೇಶದ ನೆಲೆ ನಿಲ್ತೀವಿ ಅಂತೇಳಿ ಈ ನೆಲದಲ್ಲಿ ಬಂದುಬಿಟ್ಟು ಒಂದು 4 ದಿವಸ ಕೂತ್ಕೊಂಡು ಮುಂದೊಂದು ದಿನ ಇಡೀ ದೇಶವನ್ನೇ ಕಬ್ಜೆ ಮಾಡ್ಕೊಂಡ್ರೆ, ಇಲ್ಲಿರೋನೆಲ್ಲ ಒದ್ದೋಡಿಸಿದ್ರೆ, ಇಲ್ಲಿರೋರನ್ನ ಸಾಯಿಸಿದ್ರೆ ಸರಿನಾ?
ಈ ಪ್ರಾಕ್ಟಿಕಲ್ ಆದಂಥ ಥಿಂಕಿಂಗ್ ಬೇಕಾಗುತ್ತೆ. ಹಾಗೆ 1948ರಲ್ಲಿ ಸ್ಥಾಪಿತವಾದಂಥ ಇಸ್ರೇಲ್ ಇಲ್ಲಿಯವರೆಗೂ ಅದೆಷ್ಟು ಲಕ್ಷ ಜನ ಪ್ಯಾಲೆಸ್ಟೀನಿಯರನ್ನು ಕೊಂದಿದೆ ಅನ್ನೋದು ಲೆಕ್ಕ ಇಲ್ಲ. ಅದೇ ಥರ ಈ ಯುದ್ಧ ಅಂದ ಮೇಲೆ ಆ ಕಡೆಯಿಂದನೂ ಬಾಂಬ್ ಬೀಳುತ್ತೆ, ಈ ಕಡೆಯಿಂದನೂ ಬಾಂಬ್ ಹೋಗ್ತದೆ. ಹಾಗಾಗಿ ಇಸ್ರೇಲ್ನಲ್ಲೂ ಕೂಡ ಅನೇಕ ಅಮಾಯಕರು ಸತ್ತೋಗಿದ್ದಾರೆ. ಇಸ್ರೇಲ್ ಒಳಗಡೆ ಮುಸಲ್ಮಾನರು ಇದ್ದಾರೆ, ಅರಬ್ ಮುಸಲ್ಮಾನರು ಇದ್ದಾರೆ. ಇಸ್ರೇಲ್ ಒಳಗಡೆ ಅರಬ್ ಕ್ರಿಶ್ಚಿಯನ್ಸ್ ಇದ್ದಾರೆ. ಇಸ್ರೇಲ್ ಒಳಗಡೆ ಅರಬ್ ಯಹೂದಿಗಳು ಇದ್ದಾರೆ. ಮೂಲ ನಿವಾಸಿಗಳು ಎಲ್ಲರೂ ಇದ್ದಾರೆ. ಆದರೆ ಯುರೋಪಿಯನ್ ಜಿಯೋನಿಸ್ಟರು ಆ ನೆಲದ ಮೂಲ ನಿವಾಸಿಗಳು ಅಲ್ಲ. ಆದರೆ ಈ ಸಂಘರ್ಷದಲ್ಲಿ ಈ ಕಡೆನೂ ಮೂಲ ನಿವಾಸಿಗಳು ಸಾಯ್ತಾರೆ, ಆ ಕಡೆ ಮೂಲ ನಿವಾಸಿಗಳು ಸಾಯ್ತಾ ಇದ್ದಾರೆ. ಮೂಲ ನಿವಾಸಿಗಳಿಗೆ ಅಲ್ಲಿ ಯುದ್ಧ ಬೇಕಾಗಿಲ್ಲ. ಮೂಲ ನಿವಾಸಿಗಳು ಸದಾ ಯಹೂದಿಗಳು ಸೇರಿ, ನೀವು ಅಮೆರಿಕದಲ್ಲಿ ನೋಡ್ತಾ ಇರ್ಬೋದು, ಇಸ್ರೇಲ್ ಈ ಥರ ಯುದ್ಧ ಎಲ್ಲ ಮಾಡೋದು ಸರಿಯಲ್ಲ ಅಂತೇಳಿ ಇಸ್ರೇಲ್ ವಿರುದ್ಧವೇ ಯಹೂದಿಗಳು ಪ್ರೊಟೆಸ್ಟ್ ಮಾಡಿದ ಅನೇಕ ಪಿಕ್ಗಳು, ಅನೇಕ ಇಮೇಜ್ಗಳು ಅಮೆರಿಕದಲ್ಲಿ ಆಗಿರೋದು, ಪ್ರತಿಭಟನೆಗಳು ಆಗಿರೋದನ್ನು ನೋಡಿದ್ದೀವಿ ನಾವು. ನೀವು ನೋಡಿದ್ರೆ ತಾನೆ. ಹಾಗಾದರೆ ಯಹೂದಿ ರಾಷ್ಟ್ರ ಆ ಒಂದು ಸಂಕಷ್ಟದಲ್ಲಿ ಇರೋದಾದರೆ, ಆ ಮಟ್ಟಿಗಿನ ಸಂಕಷ್ಟದಲ್ಲಿ ಇರೋದಾದರೆ ಯಹೂದಿಗಳು ಯಾಕೆ ಈ ಯಹೂದಿ ರಾಷ್ಟ್ರದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ? ಒಂದು ಕಾಮನ್ ಸೆನ್ಸಿಂದ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಅಂತ ವಿಚಾರ. ಸ್ನೇಹಿತರೆ, ಇಲ್ಲಿವರೆಗೂ ಲಕ್ಷಾಂತರ ಜನರನ್ನು ಕೊಲೆ ಮಾಡಿದೆ, ಕೋಟ್ಯಾಂತರ ಜನರು ನಿರಾಶ್ರಿತರಾಗಿದ್ದಾರೆ. ಮೊನ್ನೆ ಆಸ್ಪತ್ರೆ ಮೇಲೆ ದಾಳಿ ಅಲ್ಲ, ರಫಾ, ನಾನು ಅದಕ್ಕೆ ಸಂಬಂಧಪಟ್ಟಂಥದ್ದು ಸ್ಟೋರಿ ಆಲ್ ಐಸ್ ಆನ್ ರಫಾ ಅಂತ ಮಾಡಿದ್ದೀನಿ. ಅದರ ವಿವರಣೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇದೆಲ್ಲದಕ್ಕಿಂತ ಅತಿ ಹೆಚ್ಚಿನ ವಿವರಣೆ ನಿಮಗೆ ಅಲ್ಲಿ ಸಿಗ್ತದೆ. ದಯವಿಟ್ಟು ಆ ಸ್ಟೋರಿ ಒಂದ್ಸಲ ನೀವು ನೋಡಬೇಕಾಗುತ್ತೆ ಸ್ನೇಹಿತರೆ. ಆ ರಫಾ ಅಂತೇಳಿ ನಿರಾಶ್ರಿತರ ಶಿಬಿರ ಇದ್ದಂಥ ಒಂದು ಜಾಗದ ಮೇಲೂ ಬಾಂಬ್ ಹಾಕಿ ಅವಲ್ಲೂ ಒಂದಿಷ್ಟು ಜನರನ್ನು ಕೊಲೆ ಮಾಡುತ್ತೆ ಇಸ್ರೇಲ್ ಒಂದು ಕ್ರೌರ್ಯದ ಪರಮಾವಧಿನೇ. ಇಸ್ರೇಲಿನ ಜನರು ಒಳ್ಳೆಯವರು, ಇಸ್ರೇಲಿನ ಜನರಿಗೆ ಯುದ್ಧ ಬೇಡ, ಆದರೆ ಇಸ್ರೇಲಿನ ರಾಜಕೀಯ ಬೆಂಜಮಿನ್ ನೆತನ್ಯಾಹು ಅನ್ನುವಂತಹ ಕಟುಕರ ಸಾಮ್ರಾಜ್ಯಕ್ಕೆ ಸದಾ ಸಂಘರ್ಷ ಬೇಕು. ಅವರಿಗೆ ಅರ್ಜೆಂಟಾಗಿ ದೊಡ್ಡ ಮಟ್ಟದ ಇಸ್ರೇಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು. ಅಕ್ಕಪಕ್ಕದಲ್ಲಿ ಮುಸಲ್ಮಾನ ಅರಬ್ ರಾಷ್ಟ್ರಗಳು ಯಾವುದೂ ಇರಬಾರ್ದು. ಈ ಸಂಚನ್ನು ಸದಾ ನೋಡಿಕೊಂಡು ಬಂದಂತಹ ಲೆಬನಾನ್, ಹಿಜ್ಬುಲ್ಲಾ, ಇರಾನು ಇವರೆಲ್ಲರೂ ಇಸ್ರೇಲಿಗೆ ಒಂದು ಪಾಠ ಕಲಿಸಬೇಕಂತ ಕಾಯ್ತಾ ಇದ್ರು. ಯಾಕಂದರೆ ಇವರು ಸುತ್ತಮುತ್ತ ಇರುವಂಥ ಸಣ್ಣ ಪುಟ್ಟ ರಾಷ್ಟ್ರಗಳನ್ನೆಲ್ಲ ನಿಯಂತ್ರಣ ಮಾಡಿ, ಸರ್ವನಾಶ ಮಾಡಿ, ಎಲ್ಲವನ್ನು ಕಬ್ಜಾ ಮಾಡಿಕೊಂಡು ಕಡೆಗೆ ನಮ್ಮ ಬುಡಕ್ಕೆ ಬರ್ತಾರೆ ಅನ್ನೋದು ಅವರಿಗೂ ಅರಿವಿದೆ. ಹಾಗಾಗಿ ಈಗ ಹಿಜ್ಬುಲ್ಲಾ ನಾಯಕ ಮತ್ತು ಹಮಾಸ್ ನಾಯಕನ ಹತ್ಯೆಯನ್ನು ನೆಪ ಮಾಡಿಕೊಂಡು, ನೆಪ ಅನ್ನೋದಕ್ಕಿಂತನೂ ಇಸ್ರೇಲಿನ ಅತಿರೇಕ ನೋಡಿ, ಇರಾನ್ ಒಳಗಡೆ ನುಗ್ಗಿ ಇರಾನ್ ನಮ್ಮನ್ನು ಕಂಡರಾಗಲ್ಲ. ಒಂದು ಕಾಲದಲ್ಲಿ ಒಳ್ಳೆ ಸಂಬಂಧ ಇತ್ತು. ಕ್ರಮೇಣ 1990ರ ದಶಕದಲ್ಲಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಬಿಗಡಾಯಿಸ್ತು. ಯಾಕಂದರೆ 1948ರಲ್ಲಿ ಸ್ಥಾಪನೆಯಾದ ಇಸ್ರೇಲ್ ರಾಷ್ಟ್ರದ ಜೊತೆ ವ್ಯಾಪಾರ ಸಂಬಂಧಗಳೆಲ್ಲ ಮಾಡ್ಕೊಂಡು ಚೆನ್ನಾಗೇ ಇದ್ದರು. ಆದರೆ ಅವರ ಉದ್ದೇಶ ಒಂದು ದೇಶವನ್ನು ಸ್ಥಾಪಿಸಿ ಅಲ್ಲಿ ಬದುಕುವುದು ಮಾತ್ರ ಅಲ್ಲ, ಇಡೀ ಮಧ್ಯಪ್ರಾಚ್ಯದ ಭೂಭಾಗವನ್ನು ಆಕ್ರಮಿಸೋದು ಅಂತ ಯಾವಾಗ ಇವರು ಅರಿವಾಯಿತೋ, ಇವರು ಅಲರ್ಟ್ ಆಗಿಬಿಟ್ಟು ಅವರಿಂದ ದೂರ ನಿಂತರು. ಜೊತೆಗೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಬಂದರು. ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಯುನೈಟೆಡ್ ಸ್ಟೇಟು ಆಲ್ರೆಡಿ ಇಸ್ರೇಲಿಗೆ ಸಪೋರ್ಟ್ ಅಂತ ಘೋಷಣೆ ಮಾಡಾಗಿದೆ. ಇಸ್ರೇಲ್ ವಿರುದ್ಧ ನಿಮ್ಮ ಯಾವುದೇ ದಾಳಿಯನ್ನು ನಾವು ಸಹಿಸುವುದಿಲ್ಲ, ನಾವು ಇಸ್ರೇಲ್ ಪರವಾಗಿದ್ದೀವಿ ಅಂಥೇಳಿ. ಇಸ್ರೇಲ್ ಮತ್ತು ಅಮೇರಿಕದ ಆ ಬಂದೂಕು ಮಾಫಿಯಾದ ಕಥೆಗಳು ದೊಡ್ಡ ಮಟ್ಟದಲ್ಲಿದೆ. ಅದು ಇನ್ನೊಂದು ಸಲ ಮಾತಾಡೋಣ. ಅವರು ಸಂಪೂರ್ಣವಾಗಿ ಇಸ್ರೇಲ್ನ ಪರವಾಗಿ ನಿಂತಿದ್ದಾರೆ. ಈ ಕಡೆ ರಷ್ಯಾ ಇರಾನ್ ಪರವಾಗಿ ನಿಲ್ಲುತ್ತೆ. ಈಗಿಂದನೇ ಅಲ್ಲ, 1917ರಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರು ಒಂದು ರಹಸ್ಯ ಒಪ್ಪಂದ ಮಾಡಿಕೊಂಡು ಅರಬ್ಬರಿಗೆ ಮೋಸ ಮಾಡೋಕ್ಕೆ ಹೊರಟ್ರಲ್ಲ, ಅದನ್ನು ಅವತ್ತು ಬಯಲಿಗೆಳೆದಿದ್ದೇ ಇದೆ ಬೋಲ್ಶೆವಿಕರು, ಇದೇ ರಷ್ಯಾ. ಹಾಗಾಗಿ ರಷ್ಯಾ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇರಾನ್ ಬೆಂಬಲಕ್ಕಿದೆ. ರಷ್ಯಾ ಕೂಡ ಒಂದು ಬಲಿಷ್ಠವಾದ ರಾಷ್ಟ್ರ. ಉಕ್ರೇನ್ ಒನ್ಸ್ ಅಗೇನ್ ಇಸ್ರೇಲ್ ಕಡೆ ಹೋಗ್ತದೆ. ಇದೆಲ್ಲ ದೊಡ್ಡ ಮಟ್ಟದ ಕನೆಕ್ಟ್ ಮತ್ತು ಕಾನ್ಸೆಪ್ಟ್ ಇರುವಂಥ ಸಂಗತಿ ಸ್ನೇಹಿತರೆ. ಹಾಗಾಗಿ ಈ ಸಂಘರ್ಷ ನಾಳೆ ಎಲ್ಲಿ ಹೋಗಿ ಮುಟ್ಟುತ್ತೆ, ಏನಾಗ್ಬೋದು? ಇರಾನು, ಲೆಬನಾನು, ಇಸ್ರೇಲು ಇಲ್ಲೆಲ್ಲ ಭಾರತೀಯರು ಸೇರಿದಂತೆ ವಿದೇಶದವರು ತುಂಬ ಜನ ವಾಸ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಸೇಫಾಗಿ ತಾಯ್ನಾಡನ್ನು ಸೇರ್ಕೋಬೇಕು. ಅದಕ್ಕೆ ವ್ಯವಸ್ಥೆ ಇಲ್ಲಿನ ಸರ್ಕಾರಗಳು, ಆಯಾಯ ಪ್ರಜೆಗಳಿಗೆ ಸಂಬಂಧಪಟ್ಟ ರಾಷ್ಟ್ರಗಳು ಇಮ್ಮಿಡಿಯೇಟಾಗಿ ನಿರ್ಣಯವನ್ನು ತಗೋಬೇಕು. ಯಾಕಂದರೆ ಬೂದಿ ಮುಚ್ಚಿದ ಕೆಂಡದ ಸ್ಥಿತಿ ಇದೆ. ದೊಡ್ಡ ಮಟ್ಟದ ಸಂಘರ್ಷ ಆಗ್ತದೆ. ಯಾವ ಪ್ರಮಾಣಕ್ಕೂ ಯಾವ ಮಟ್ಟಕ್ಕೂ ಬೇಕಾದ್ರೂ ಹೋಗ್ಬೋದು. ಪರಮಾಣು ದಾಳಿಗಳೇ ಆಗ್ಬೋದು. ಆಗಿದ್ದಾಗಲಿ ಅಂತಹ ತೀರ್ಮಾನಗಳು ನಡೀಬಹುದು. ಇರಾನ್ನಲ್ಲಿ ಇತ್ತೀಚೆಗಷ್ಟೇ ಇಬ್ರಾಹಿಂ ರೈಸಿ ಅಲ್ಲಿನ ಪ್ರಧಾನಿ ವಿಮಾನ ಅಪಘಾತದಲ್ಲಿ ತೀರ್ಕೊಂಡ ಮೇಲೆ ಇದು ಇಸ್ರೇಲ್ ನಡೆಸಿದ ಸಂಚು ಅನ್ನೋದೇ ಅನುಮಾನಗಳು ಬಂತು. ಅಲ್ಲಿನ ಸರ್ವೋಚ್ಚ ನಾಯಕ ಅಲಿ ಖೊಮೇನಿ ಅದಾಗಲೇ ತನ್ನ ದೇಶದ ಒಳಗಡೆ ನಡೀತಿರುವಂತಹ ಕ್ರೌರ್ಯವನ್ನು,
ಇಸ್ರೇಲ್ ನಡೆಸಿರೋ ಕರೆಯನ್ನು ನಾವು ಸಹಿಸಲ್ಲ, ಇದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟಾಗಿದೆ. ಆ ಕಡೆ ಹಿಜ್ಬುಲ್ಲಾ ನಾಯಕ ಸತ್ತೋಗಿರೋದ್ರಿಂದ ಲೆಬನಾನ್, ಇರಾನ್ ಸ್ವಲ್ಪ ಮೀನಾಮೇಷ ಎಣಿಸಿದರೂ ಅವರು ಸುಮ್ಮನೆ ಕೂರೋ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಕಡೆ ಹಮಾಸಿನ ನಾಯಕ ಕೂಡ ಸತ್ತೋಗಿರೋದ್ರಿಂದ ಅದಾಗಲೇ ಗಾಯಗೊಂಡ ಹುಲಿಯಂತಾಗಿರುವಂತಹ ಹಮಾಸ್ ಕೂಡ ಇವರನ್ನು ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ. ಈ ಕಡೆ ಹಮಾಸು, ಆ ಕಡೆ ಲೆಬನಾನ್, ಈ ಕಡೆ ಇರಾನು, ಈಜಿಪ್ಟು, ಲಿಬಿಯಾ ಇವರೆಲ್ಲ ಸೇರ್ಕೊಂಡ್ಬಿಟ್ರೆ ಇಸ್ರೇಲ್ ಭಾಳ ಸಂಕಷ್ಟದಲ್ಲಿದೆ ಸ್ನೇಹಿತರೆ. ಅಷ್ಟು ಈಸಿ ಇಲ್ಲ. ಆದರೆ US ಆದಿಯಾಗಿ ಎಲ್ಲರೂ ಇಸ್ರೇಲ್ ಬೆಂಬಲಕ್ಕೆ ನಿಂತಾರೆ. ಇಲ್ಲೇ ಯೋಚನೆ ಮಾಡಿ, ಮೂರನೇ ಮಹಾಯುದ್ಧ ಯಾಕಾಗುತ್ತೆ, ವಿಶ್ವಯುದ್ಧ ಅಂತ ಯಾಕೆ ಕರೀತಾರೆ ಅಂತ. ಇಸ್ರೇಲು ಒಬ್ಬಂಟಿಯಾಗಿ ಸುತ್ತಮುತ್ತ ಜಮಾಯಿಸಿರುವಂಥ 10-20 ರಾಷ್ಟ್ರಗಳನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲೊಂದು 8-10 ರಾಷ್ಟ್ರಗಳು, ಬ್ರಿಟನ್ US ಸೇರಿದಂಗೆ 8-10-20 ರಾಷ್ಟ್ರಗಳು ಇವ್ರ ಬೆಂಬಲಕ್ಕೆ ನಿಲ್ತವೆ. ಆಗ 10-20 ರಾಷ್ಟ್ರಗಳು ಮುಖಾಮುಖಿ ಆಗ್ತವೆ, ಯುದ್ಧಗಳು ನಡೀತವೆ. ಇದನ್ನೇ ವಿಶ್ವಯುದ್ಧ ಅಂತ ಕರೆಯೋದು. ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧಕ್ಕೂ ಮೂರನೇ ಮಹಾಯುದ್ಧಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದಲ್ಲಿ ಬಳಸಲಾದಂತಹ ವೆಪನ್ಸಿಗೂ ಈಗ ಬಳಸುವಂಥ ಅತ್ಯಾಧುನಿಕ ವೆಪನ್ಸ್ಗಳಿಗೂ ಬಹಳ ವ್ಯತ್ಯಾಸ ಇದೆ. ಎರಡನೇ ಮಹಾಯುದ್ಧದಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಪರಮಾಣು ಬಾಂಬ್ ಬಿದ್ದು ಅದರ ತಾಪವನ್ನು ಜಪಾನ್ ಎಷ್ಟು ವರ್ಷಗಳ ಕಾಲ ಆ ಸಂಕಟದಿಂದ ಅದು ಎದ್ದು ಬರೋದಕ್ಕೆ ಯಾವ ಥರ ಎಲ್ಲ ಪ್ರಯತ್ನ ಮಾಡ್ತು. ಇವತ್ತು ಜಪಾನ್ ಅಂತ ರಾಷ್ಟ್ರ ಅದ್ಭುತವಾಗಿ ನಿರ್ಮಾಣ ಆಗಿದೆ ಅಂದರೆ ಅದರ ಹಿಂದೆ ಇರುವಂಥ ಪರಿಶ್ರಮ ಅಷ್ಟಿಷ್ಟ. ದಶಕಗಳ ಕಾಲದ ಒದ್ದಾಟ. ಈಗಲೂ ಕೂಡ ಅಲ್ಲಿ ಹುಟ್ಟುವ ಮಗುಗೆ ಒಂದಲ್ಲ ಒಂದು ನ್ಯೂನ್ಯತೆ ಇರುತ್ತಂತೆ, ಬಹುತೇಕ ಮಕ್ಕಳಿಗೆ. ಆ ಲೆವೆಲ್ಲಿಗೆ ಹಾವಳಿ ಇಟ್ಟಂಥ, ಆ ಲೆವೆಲ್ಲಿಗೆ ಕ್ರೌರ್ಯವನ್ನು ಮೆರೆದಂತಹ ಪರಮಾಣು ಬಾಂಬು ಇವತ್ತು 1000 ಪಟ್ಟಲ್ಲ, 1,00,000 ಪಟ್ಟು ಬಲಿಷ್ಠವಾಗಿದೆ, ತುಂಬ ಅಪಾಯಕಾರಿಯಾಗಿದೆ. ಆ ಥರದ ಬಾಂಬುಗಳು ಇಸ್ರೇಲ್ ಹತ್ರನೂ ಇದೆ, US ಹತ್ರನೂ ಇದೆ, ಇರಾನ್ ಹತ್ರನೂ ಇದೆ, ಎಲ್ಲ ರಾಷ್ಟ್ರಗಳ ಹತ್ರನೂ ಇದೆ. ಹಾಗಾಗಿ ಮೂರನೇ ಮಹಾಯುದ್ಧ ಭೂಮಿಯನ್ನೇ ನಾಶ ಮಾಡ್ಬೋದು, ಭೂಮಿಯನ್ನೇ ಸರ್ವನಾಶ ಮಾಡ್ಬೋದು. ಹಾಗಾಗಿ ಈ ಥರದ ಯುದ್ಧಗಳು ಆಗದೇ ಇರಲಿ ಅಂತ ನಾವು ಪ್ರಾರ್ಥಿಸೋಣ. ಹಾಗಂತ ಇವೆಲ್ಲದಕ್ಕೂ ಕಾರಣವಾದ ರಾಷ್ಟ್ರದ ಅಸಲಿಯತ್ತನ್ನು, ಮುಖವಾಡವನ್ನು ನಾವು ಮರಿಲೇಬಾರ್ದು. ಫ್ರೆಂಚರು ಮತ್ತು ಬ್ರಿಟಿಷರು ಅವತ್ತು ಬಿತ್ತಿ ಹೋದಂತಹ ವಿಷ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಇವತ್ತು ಇಡೀ ಭೂಮಿಯನ್ನೇ ನಾಶ ಮಾಡುವಂತಹ ಸ್ಥಿತಿಗೆ ತಲುಪುವಂತೆ ಮಾಡಿದೆ. ನೋಡಿ, ಇಲ್ಲಿ ಭಾರತದ ಡಿವೈಡ್ ಹಿಂದೆನೂ ಬ್ರಿಟಿಷರ ಕುತಂತ್ರ ಇದೆ. ಬ್ರಿಟಿಷರು ದೇಶವನ್ನು ಬಿಟ್ಟು ಹೋಗಬೇಕಾದ್ರೆ ಅಥವಾ ದೇಶದ ಒಳಗಡೆ ಏನಾದರೂ ಒಂದು ತಂದಿಡಬೇಕಾದ್ರೆ ಭಾಳ ದೊಡ್ಡ ಕುತಂತ್ರವನ್ನು ಮಾಡೇ ಹೋಗಿರ್ತಾರೆ. ಸದಾ ಹೊಡೆದಾಡ್ಕೊಂಡು ಸಾಯ್ತಾ ಇರಬೇಕು ಇವರು ಅನ್ನೋದು ಬಹಳ ದೊಡ್ಡ ದೂರದೃಷ್ಟಿಯ ಚಿಂತನೆಯಾಗಿತ್ತು, ದೂರದೃಷ್ಟಿಯ ಕುತಂತ್ರದ ಚಿಂತನೆಯಾಗಿತ್ತು. ಆ ಮಟ್ಟಿಗೆ ಕುತಂತ್ರಿಗಳವರು. ಇದೇ ಬ್ರಿಟಿಷರು ಮತ್ತು ಫ್ರೆಂಚರಿಂದ ಇವತ್ತು ಮೂರನೇ ಮಹಾಯುದ್ಧ ನಡೆಯುವಂಥ ಅಪಾಯ ಎದುರಾಗಿದೆ ಸ್ನೇಹಿತರೆ. ಮೊದಲ ಮತ್ತು ಎರಡನೇ ಮಹಾಯುದ್ಧದಲ್ಲೂ ಇವ್ರದ್ದು ಪಾತ್ರ, ಮೂರನೇ ಮಹಾಯುದ್ಧಕ್ಕೂ ಇವರದ್ದೇ ಪಾತ್ರ. ಎಂಥ ದುರಂತ ಅಲ್ವಾ. ಮುಖವಾಡ ಹಾಕ್ಕೊಂಡವರು ಯಾವ್ಯಾವ ರೀತಿಯಲ್ಲಿ ಕ್ರೌರ್ಯವನ್ನು ಮೆರೆಯಬಹುದು ಅನ್ನೋದಕ್ಕೆ ಈ ಘಟನೆಗಳೇ ದೃಷ್ಟಾಂತಗಳು.